11 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಆಯ್ತು, ಇವಾಗ 2 ಗಂಟೆ ಆಯಿತು. ಇನ್ನು 1 ಅವರು ಗ್ಯಾಸ್ ಹಾಕ್ತೀನಿ ಅಂತ ಹೇಳಿದಾರಂತೆ. ಇನ್ನೂ ಗೊತ್ತಿಲ್ಲ, ಅದು ಯಾರೋ ಹೇಳಿದ್ರು 1 ಅವರ್ ಇನ್ನೂ ಅಷ್ಟೇ. ನೋಡಬೇಕು. ನೆನ್ನೆ ನೈಟು 11-11:30 ಗಂಟೆ ಕಾದು 11:30 ಗಂಟೆ ಮೇಲೂ ಹಾಕ್ನಿಲ್ಲ ಗ್ಯಾಸು. ಎಲ್ಲೂ ಆಗ್ತಾಯಿಲ್ಲ, ಗ್ಯಾಸ್ ಎಲ್ಲೂ ಸಿಗ್ತಾಯಿಲ್ಲ. ಎಷ್ಟು ರೇಟ್ ಆಗಿದೆ? ಫಸ್ಟ್ ಎಷ್ಟಿತ್ತು, ಇವಾಗ ಫಸ್ಟು 56 ರೂಪಾಯಿ ಇತ್ತು, 56-55 ರೂಪಾಯಿ ಇತ್ತು. ಇವಾಗ 105, 110. ಇವರು 89 ರೂಪಾಯಿ ಮಾಡಿದ್ದಾರೆ. ಅವರು 105 ರೂಪಾಯಿ, ಪ್ರೈವೇಟ್ ಅವ್ರು ಬಂದು 105 ರೂಪಾಯಿ ಮಾಡಿದ್ದಾರೆ. ಅಂದರೆ ಅಲ್ಲಿ ಬೇಗ ಆಗ್ತಾಯಿದೆ ಜಾಸ್ತಿ ಗ್ಯಾಸ್ ರೇಟು. ಏನು ಬಿಸ್ನೆಸ್ ಏನು ನಡೀತಾಯಿಲ್ಲ ಇಲ್ಲೇ. ಇವಾಗ 5 ಅವರ್ 6 ಅವರ್ ಇಲ್ಲೇ ನಿಂತ್ಕೊಂಡ್ರೆ ಪೀಕ್ ಅವರಲ್ಲಿ ಮಾತ್ರ ಡ್ಯೂಟಿ ನಡೀತಾ ಇರೋದು. ಬಿಸಿಲು ಏನು ಡ್ಯೂಟಿ ನಡೆಯಲ್ಲ. ಇನ್ನು ನೈಟ್ ಹೊತ್ತಂತೂ ಇನ್ನೂ ಡ್ಯೂಟಿ ಕೇಳೋಂಗೆ ಇಲ್ಲ, ಡ್ಯೂಟಿನೇ ಬೀಳ್ತಾ ಇಲ್ಲ. ಎಲ್ಲಿ ಮಾಡೋಣ? ಗ್ಯಾಸ್ ಹಾಕ್ಸ್ಕೋಬೇಕು, 1-2 ರೌಂಡ್ ಹೊಡಿಬೇಕು, ಬರ್ತಾ ಇರ್ಬೇಕು ಅಷ್ಟೇ. ಎಲ್ಲೂ ಫುಲ್ ಟ್ಯಾಂಕ್ ಮಾಡ್ತಾಯಿಲ್ಲ. 500 ರೂಪಾಯಿಗೆ ಹಾಕ್ತಾರೆ ಗ್ಯಾಸು. 500 ರೂಪಾಯಿಗೆ ಹಾಕ್ಬಿಟ್ಟು ಒಂದು ಮಿನಿಮಮ್ ಅಂದರೆ ಒಂದು 30-40 ಕಿಲೋಮೀಟ್ರ್ ಅಷ್ಟೇ. ಪುನಃ ಓಡಿ ಬರ್ಬೇಕು ಗ್ಯಾಸ್ ಬಂಕ್ ಹತ್ರ. ಇಲ್ಲಿ 4 ಅವರ್ 5 ಅವರ್ ನಿಂತ್ಕೊಂಡು 1 ಅವರ್ ಡ್ಯೂಟಿ ಮಾಡ್ಬಿಟ್ಟು ಬಂದರೆ ಏನು ಮಾಡೋಣ? ಪುನಃ ಮೇಲೆ ಅವ್ರು ಕರೆಕ್ಟಾಗೂ ಹೇಳ್ತಾ ಇಲ್ಲ, ಗ್ಯಾಸ್ ಇಷ್ಟೊದಕ್ಕೆ ಆಗುತ್ತೆ, ಇಷ್ಟು ಗಾಡಿಗೆ ಹಾಕ್ತೀವಿ, ಇಷ್ಟು ಲೀಟ್ರ್ ಇದೆ, ಇನ್ನು ನೀವು ಹೋಗ್ಬಿಡಿ, ಇಲ್ಲ ಆಗಲ್ಲ ಅಂತಂದ್ರು ಸರಿ. ಎಲ್ಲರೂ ಕಾಯಿಸ್ತಾರೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ 1-1.5 ಕಿಲೋಮೀಟ್ರ್ ನಿಂತ್ಕೋಬೇಕು. ಇವಾಗ ಇಷ್ಟು ಗಾಡಿಗೆ ಹಾಕ್ತೀನಿ, ಇಷ್ಟೇ ಲೀಟ್ರ್ ಇದೆ ಅಂತಂತ ಹೇಳ್ಬಿಟ್ರೆ ಅವರು ಕೆಲವೊಬ್ರು ನಿಂತ್ಕೋಬೋದು. ಇಲ್ಲ ಈ ಗಾಡಿ ಲಾಸ್ಟ್ ಅಪ್ಪ, ಈ ಗಾಡಿಗೆ ಹಾಕ್ಬೋದು ಅಷ್ಟೇ ಅಂತಂದರೆ ಇವ್ರು ಏನೂ ಹೇಳಲ್ಲ. ಸುಮ್ಮನೆ ಎಲ್ಲರೂ ನಿಲ್ಲಿಸ್ತಾರೆ, ಎಲ್ಲರನ್ನೂ ಬಾಳ್ಗೆಡಿಸ್ತಾರೆ. ಹತ್ತತ್ರ ಬಂದಾಗ ಯಾರೋ ಹೇಳಿದ್ರು ಆವಾಗಲೇ ಮುಂದೆ ಅವರು, ನೆನ್ನೆ ನೈಟ್ ಅಲ್ಲಿ ಗಂಟ ಇನ್ನೇನು ಗ್ಯಾಸ್ ಬಂಕ್ ಹತ್ರ ಹೋಗಿದ್ದಾರಂತೆ, ಕ್ಲೋಸ್ ಅಂದ್ಬಿಟ್ರಂತೆ. ಅವ್ರು ಚವಪ್ಪ 6 ಅವರ್ 7 ಅವರ್ ನಿಂತಿದ್ದಾರಂತೆ. ಸಾಯಂಕಾಲ 4 ಗಂಟೆಗೆ ಬಂದು ನೈಟ್ 11 ಗಂಟೆ ಗಂಟೆ ನಿಂತಿದ್ದಾರೆ. ಆ ಥರ ಆದರೆ ಏನು ಮಾಡೋದು? MLA ಯಾರು ಮಾಡ್ತಾಯಿಲ್ಲ ಮೇಡಮ್, ರೈಸ್ ಮಾಡ್ತಾರೆ. ಅದೇ IPL ಅವರು ಇವಾಗ ಹೇಳ್ತಲ್ವಾ, MLA ಆದರೆ ವಿಧಾನಸೌಧದಲ್ಲಿ ಕುಂತ್ಕೊಂಡು ಅವರು ಇದು ಮಾತಾಡುವಾಗ IPL ಬಗ್ಗೆ ಕೇಳ್ತಾರೆ, ನಮಗೆ ಟಿಕೆಟ್ ಇಲ್ಲ ನೋಡೋಕ್ಕೆ. ಅವ್ರು ಯಾರೋ ಬಂದು ಆಟೋ ಓಡಿಸಿದ್ರೆ ಗೊತ್ತಾಗಿರೋದು ಆಟೋದು ಏನು ಅಂತ ಕಷ್ಟ. ಇವಾಗ ಅವ್ರು ಯಾರು ಆಟೋ ಓಡಿಸಲ್ವಲ್ಲ, ಇವ್ರು ಯಾರು ವಾಯ್ಸ್ ರೈಸ್ ಮಾಡಲ್ಲ. ನೆಕ್ಸ್ಟ್ ಮನವಿ ಏನೇ ಮಾಡಿದ್ರು ಅಣ್ಣ, ಅವ್ರು ಮಾಡೋದು ಇಲ್ವಾ? ನಿಂತ್ಕೊಂಡು ಇವಾಗ ಗಾಡಿ ಎಲ್ಲ ರೋಡಿಗೆ ಹೊಡೆದ್ಬಿಟ್ಟು ಸ್ಟ್ರೈಕ್ ಮಾಡ್ಬೇಕು ಅಷ್ಟೇ. ಸ್ಟ್ರೈಕ್ ಮಾಡೋ ಗಂಟೆ ಯಾರೂ ಬರಲ್ಲ. ಯಾಕಂದರೆ ಇವಾಗ ಅವ್ರಿಗೆ ಏನು ಮೈಂಡ್ ಸೆಟ್ಟಲ್ಲಿ ಅವ್ರು ಏನಿದ್ದಾರೆ ಅಂತಂದರೆ, ಗಾಡಿ ಅವ್ರು ನಿಲ್ಲಿಸ್ತಾರೆ, ಹಾಕೊಂಡು ಹೋಗ್ತಾರೆ. ಅವ್ರು ಎಷ್ಟೊತ್ತಾದ್ರು ವೆಯ್ಟ್ ಮಾಡ್ತಾರೆ, ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಎಲ್ಲರೂ ಏನು ಮಾಡಬೇಕು ಅಂದರೆ ಗಾಡಿಗಳನ್ನ ಹೊಡಿಬೇಕು, ಸೈಡ್ಗೆ ರೋಡ್ಗೆ ಹೊಡೆದು ನಿಲ್ಲಿಸಿ ಜಾಮ್ ಮಾಡಬೇಕು, ಪ್ರತಿಭಟನೆ ಮಾಡಬೇಕು, ಅವಾಗ ಇದು ಮಾಡಬೇಕು. ಯಾರು ಬಿಡಲ್ಲ, ಅದೇನೇ ಹೇಳ್ತಲ್ವ. ಅದನ್ನ ಇವಾಗ ಪೊಲೀಸವ್ರಿಗೆ ಏನಾದರೆ ಇಲ್ಲಿ ಏನಾದ್ರು ಕೇಸ್ ಹಾಕ್ತಾರೆ ಅನ್ನೋದೊಂದು ಭಯ ಇರುತ್ತೆ ಆಟೋದವ್ರಿಗೆ. ನಿಲ್ಸ್ಕೊಂಡು ಜಾಮ್ ಮಾಡಿದ್ರು ಅಂತ ಒಂದು ಇದು ಮಾಡ್ತಾರೆ. ಯಾವುದೇ ಥರ ಆಗಲ್ಲ. ಪುನಃ ಸಂಘಟನೆಗಳು ಕೆಲವೊಬ್ರು ಯಾರೂ ಬರ್ತಾನೂ ಇಲ್ಲ, ಕೇಳ್ತಾನೂ ಇಲ್ಲ. ಸಂಘಟನೆಯವರು ಅವ್ರು ಇದ್ದಾಗ ಬೇರೆದಕ್ಕೆಲ್ಲ ಓಡೋರು ಬರ್ತಾರೆ, ಇದಕ್ಕೆಲ್ಲ ಯಾರೂ ಬಂದು ಕೇಳ್ತಾನೂ ಇಲ್ಲ. 11 ಗಂಟೆ ಮೇಲೆ ಇಲ್ಲ ಅಂತ ಕಳಿಸ್ಬಿಟ್ರು. ಈಗ ಪುನಃ ಮತ್ತೆ ಬರ್ತಾಯಿಲ್ಲ. ಈಗ 1 ತಿಂಗಳಾಯ್ತು ಮೇಡಮ್ ಗ್ಯಾಸ್ ಸರಿಯಾಗಿ ಸಿಕ್ಕಿ. ಗ್ಯಾಸ್ ಸರಿಯಾಗಿ ಇದು ಸಪ್ಲೈ ಮಾಡ್ತಾಯಿಲ್ಲ. ಅದು ಅವರೇ ಗೊತ್ತಾಗಬೇಕು. ಅದು ಏನು ನಾವೇನು ಹೇಳಿದ್ರು ಅಷ್ಟೇ, ನಾನು ಎಷ್ಟು ಮಾತಾಡಿದ್ರು ಅಷ್ಟೇ, ಗ್ಯಾಸು ಸಪ್ಲೈ ಮಾಡ್ತಾಯಿಲ್ಲ ಕರೆಕ್ಟಾಗಿ ಅವರು. ಅದರಿಂದನೇ ಇಷ್ಟು ದೊಡ್ಡ ಕ್ಯೂ ಇದು. ಸರ್ಕಾರನೇ ಎಲ್ಲ ನೋಡ್ತಾ ಇದ್ದಾರಲ್ಲ, ಅವ್ರಿಗೆ 2 ಕಣ್ಣಿದೆ, ಅವ್ರು ನೋಡ್ತಾ ಇದ್ದಾರೆ. ಅದೇನು ಮಾಡಬೇಕು ಅವರೇ ಮಾಡಬೇಕು.